ಎಸ್, ರಿಪಬ್ಲಿಕನ್ದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ರಿಪಬ್ಲಿಕನ್ದ ಬಿಗ್ ಎಕ್ಸ್ಕ್ಲೂಸಿವ್. ನಾಳೆ ಅಲ್ಲ ಹಿಂದೆ ಬಿಜೆಪಿಗೆ ಶಟರ್ ಸೇರ್ಪಡೆ ಆಗ್ತಾ ಇದ್ದಾರೆ. ರಿಪಬ್ಲಿಕನ್ದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಪೊಲಿಟಿಕಲ್ ಸುದ್ದಿಯಲ್ಲಿ ನಂಬರ್ 1 ಪ್ಲೇಸ್ ನಲ್ಲಿರುವಂತಹ ರಿಪಬ್ಲಿಕನ್ ನಾಳೆ ಅಲ್ಲ ಹಿಂದೆ ಬಿಜೆಪಿಗೆ ಶಟರ್ ಸೇರ್ಪಡೆ ಆಗ್ತಾರೆ. ರಿಪಬ್ಲಿಕನ್ದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ನಾಳೆ ಅಲ್ಲ ಹಿಂದೆ ಬಿಜೆಪಿಗೆ ಶಟರ್ ಸೇರ್ಪಡೆ ಆಗ್ತಾರೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಗೆಸ್ ಒಂದಿಷ್ಟು ಊಹಾಪೋಹ ಇರುವಂತದ್ದು, ಬಿಜೆಪಿಗೆ ಸೇರ್ತಾರಾ ಇಲ್ವಾ, ಸೇರಿದ್ರೆ ಯಾವಾಗ ಸೇರ್ತಾರೆ, ನಾಳೆನ ನಾಡ್ದ, ಎಲ್ಲವೂ ಕೂಡ ಈಗ ಸುಳ್ಳಾಗ್ತಾ ಇದೆ. ನಾಳೆ ಅಲ್ಲ ಹಿಂದೆ ಬಿಜೆಪಿಗೆ ಸೇರ್ಪಡೆಯಾಗಲಿದ್ದಾರೆ ಜಗದೀಶ್ ಶೆಟ್ಟರ್. ಎಸ್, ರಿಪಬ್ಲಿಕನ್ದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಹಿಂದೆ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಒಂದಿಷ್ಟು ಊಹಾಪೋಹ, ನಾಳೆ ಸೇರ್ತಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಈಗ ಮತ್ತಿಷ್ಟು ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು, ನಾಳೆ ಅಲ್ಲ ಬಿಜೆಪಿಗೆ ಹಿಂದೆ ಸೇರ್ಪಡೆ ಆಗ್ತಾರೆ. ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಬಿಜೆಪಿ ನಾಯಕರಲ್ಲಿ. ಜಗದೀಶ್ ಶೆಟ್ಟರ್ ಆಪರೇಷನ್ ಸಕ್ಸಸ್ ಆಗ್ತಾ ಇದೆ. ಬಿಜೆಪಿಯ ಆಪರೇಷನ್ ಕಮಲ ಸಕ್ಸಸ್ ಆಗಿರುವಂತದ್ದು. ಮಾಜಿ ಮುಖ್ಯಮಂತ್ರಿ ಅವರನ್ನ ವಾಪಸ್ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಶತಸಿದ್ಧವಾಗಿ ಪ್ರಯತ್ನವನ್ನ ನಡೆಸಿರುವಂತಹ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು, BY ವಿಜೇಂದ್ರ ಅವರು ಆಗಮಿಸ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ರ. ನೋಡಿ, ಇದೇ ಜಗದೀಶ್ ಶೆಟ್ಟರ್ ಅವರು ದೆಹಲಿಯ ಬಿಜೆಪಿ ಕಚೇರಿಗೆ ಹೋಗ್ತಾ ಇರುವಂತಹ ದೃಶ್ಯ ಇದು. ಬಿಜೆಪಿಗೆ ಕಚೇರಿಗೆ ಹೋಗ್ತಾ ಇರುವಂತಹ ದೃಶ್ಯ ಇದು. ಈವಾಗಲೇ ಹೋಗ್ತಾ ಇರುವಂತಹ ದೃಶ್ಯವನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ವಿ. ಹಿಂದೆ ಇದ್ದಾರೆ ಮಾಜಿ CM ಯಡಿಯೂರಪ್ಪನವರು. ನೋಡಿ, ಇನ್ನೊಬ್ರು ರಾಜ್ಯಾಧ್ಯಕ್ಷರು BY ವಿಜೇಂದ್ರ. ಮುಂದೆ ಬಂದಿರುವಂತದ್ದು ಜಗದೀಶ್ ಶೆಟ್ಟರ್ ಅವರು, ನವದೆಹಲಿಯ ಕೇಂದ್ರ ಬಿಜೆಪಿ ಕಚೇರಿ. ನೋಡಿ, ಇದು ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ಕಚೇರಿಗೆ ಹೋಗಿರುವಂತ ದೃಶ್ಯ. ಈ ಹಿಂದೆ ನೋಡಿ, ಮಾಜಿ CM ಯಡಿಯೂರಪ್ಪನವರು ಬರ್ತಾ ಇದ್ದಾರೆ, BY ವಿಜೇಂದ್ರ ಅವರು ಬರ್ತಾ ಇದ್ದಾರೆ. ಎಲ್ಲ ಫೈನಲ್ ಆಯ್ತು, ಆಪರೇಷನ್ ಕೂಡ ಸಕ್ಸಸ್ ಆಯ್ತು. ನಾಳೆ ಅಲ್ಲ ಇವತ್ತೇ ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಜಗದೀಶ್ ಶೆಟ್ಟರ್ ಎನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಬಿಜೆಪಿ ಕಚೇರಿ ನಾವು ಒಂದು ಸುದ್ದಿಯನ್ನ ಬ್ರೇಕ್ ಮಾಡಿದ್ವಿ. ಆ ಬ್ರೇಕ್ ಮಾಡಿರುವಂತಹ ಸುದ್ದಿ 100% ನಿಜ ಆಯ್ತು. ಜೊತೆಗೆ ಆ ಸುದ್ದಿಯ ಮಹತ್ವ ಏನು ಅಂತ ಇಡೀ ಕರ್ನಾಟಕದ ಜನತೆಗೆ ಗೊತ್ತಿರುವಂತದ್ದು. ಯಾಕಂತ ಹೇಳಿದ್ರೆ ನಾವು ಸುದ್ದಿಯನ್ನ ಬ್ರೇಕ್ ಮಾಡಿದ್ವಿ, ಆ ಸುದ್ದಿ ಉಳಿದೆಲ್ಲ ಚಾನೆಲ್ ಅವರು ಕೂಡ ಫಾಲೋ ಅಪ್ ಮಾಡ್ಕೊಂಡು ಹೋದ್ರು. ನಾವು 100% ನ್ಯೂಸ್, ಹಾಗೆ ನಿಖರ, ಸ್ಪಷ್ಟ, ಹಾಗೆ ವಿಶ್ವಾಸಾರ್ಹ ಸುದ್ದಿಗೆ ಇದೇ ಸಾಕ್ಷಿ. ಬಿಜೆಪಿ ಕಚೇರಿ, ದೆಹಲಿಯ ಕೇಂದ್ರ ಬಿಜೆಪಿ ಕಚೇರಿಗೆ ಜಗದೀಶ್ ಶೆಟ್ಟರ್ ಅವರು ಹೋಗಿರುವಂತಹ ದೃಶ್ಯ ಇದು. ಅವರ ಬೆನ್ನಿಗೆ ಮಾಜಿ CM ಯಡಿಯೂರಪ್ಪನವರು ಅವರ ಬೆನ್ನಿಗಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು. ಎಲ್ಲ ಚರ್ಚೆಯನ್ನ ನಡೆದ್ಬಿಟ್ಟು ಈಗ ನಾಳೆ ಅಲ್ಲ ಇವತ್ತೇ ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಮತ್ತೆ ಅಸಮಾಧಾನಗೊಂಡಿರುವಂತದ್ದು ಜಗದೀಶ್ ಶೆಟ್ಟರ್ ಅವರು. ಎಸ್, ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇರುವಂತದ್ದು, JP ನಡ್ಡಾ ಜೊತೆ ಶೆಟ್ಟರ್ ಮಹತ್ವದ ಮೀಟಿಂಗ್ ಇದು. ಬಿಜೆಪಿಯ ರಾಷ್ಟ್ರಾಧ್ಯಕ್ಷ JP ನಡ್ಡಾ ಜೊತೆ ಜಗದೀಶ್ ಶೆಟ್ಟರ್ ಮಹತ್ವದ ಮೀಟಿಂಗ್ ನಡೆಸಿದ್ದಾರೆ. ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಇವರ ಕೊಡುಗೆಯನ್ನು ನಾವು ಯಾವ ರೀತಿ ಆಕ್ಟಿವ್ ಆಗಿರ್ಬೇಕು, ಎಲ್ಲ ಚರ್ಚೆ ಕೂಡ ನಡೆದಿರುವಂತದ್ದು. ನನಗೆ ಬಿಜೆಪಿ ಬಂದ್ರೆ ಯಾವ ರೀತಿಯಾಗಿ ಮರ್ಯಾದೆ ಸಿಗುತ್ತೆ, ಯಾವ ರೀತಿಯಾಗಿ ಬಳಸ್ಕೊಳ್ತಾರೆ ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ, ಹಾಗೆ ಉನ್ನತ ಮಟ್ಟದ ಸ್ಥಾನಮಾನ ಸಿಗುತ್ತಾ, ಈ ಎಲ್ಲ ವಿಚಾರಗಳ ಬಗ್ಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಜೊತೆಗೂ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ. ಎಸ್, ಇನ್ನೊಂದು ಲೇಟೆಸ್ಟ್ ಅಪ್ಡೇಟ್. ಈಗ ಅಲ್ಲಿ ಕ್ಷಣದ ಮಾಹಿತಿಯನ್ನ ದೆಹಲಿ ಪ್ರತಿನಿಧಿ ಕೊಡ್ತಾ ಇದ್ದಾರೆ. JP ನಡ್ಡಾ ಜೊತೆ ಈಗ ಮಹತ್ವದ ಮೀಟಿಂಗ್ ಶುರುವಾಯಿತು. ಬಿಜೆಪಿಯ ದೆಹಲಿಯ ಕೇಂದ್ರ ಕಚೇರಿಯಲ್ಲಿ JP ನಡ್ಡಾ ಜೊತೆ ಜಗದೀಶ್ ಶೆಟ್ಟರ್, ಮಾಜಿ CM ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ JP ನಡ್ಡಾ ಜೊತೆ ಮಹತ್ವದ ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ. ಹಿಂದೆ ಬಿಜೆಪಿಗೆ ಶೆಟ್ಟರ್ ಸೇರೋದು ಕನ್ಫರ್ಮ್ ಆಗೋಯ್ತು. ಸೊ ಈಗ ಬಿಜೆಪಿಯ ಕೇಂದ್ರ ಕಚೇರಿಯಲ್ಲಿ JP ನಡ್ಡಾ, BY ವಿಜೇಂದ್ರ ಹಾಗೆ BS ಯಡಿಯೂರಪ್ಪನವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಈಗ ಚರ್ಚೆ ಶುರುವಾಗಿರುವಂತದ್ದು. ಲೇಟೆಸ್ಟ್ ಅಪ್ಡೇಟ್ಸ್ ಇದು. ದೆಹಲಿಯ ರಿಪೋರ್ಟರ್ ನಮಗೆ ಕಳಿಸಿರುವಂತಹ ಮಾಹಿತಿ ಇದು. ಕ್ಷಣದ ಅಪ್ಡೇಟ್ಸ್ ಅನ್ನ ಮಾಡ್ತಾ ಇದ್ದಾರೆ. ಸದ್ಯ ಏನ್ ಆಗ್ತಾ ಇದೆ ಎಲ್ಲ ಬೆಳವಣಿಗೆ, ಇದು ಎಲ್ಲೂ ಇಲ್ಲದ ದೃಶ್ಯ, ಎಕ್ಸ್ಕ್ಲೂಸಿವ್ ದೃಶ್ಯ. ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯ ಕೇಂದ್ರ ಕಚೇರಿಗೆ ಭೇಟಿಯನ್ನು ನೀಡಿರುವಂತಹ ದೃಶ್ಯ. ಇಲ್ಲಿ ಇವಾಗ ಮಹತ್ವದ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಅದು ಕೂಡ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ JP ನಡ್ಡಾ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನ ನಡೆಸಲಾಗ್ತಾ ಇದೆ. ಅವರ ಜೊತೆ BS ಯಡಿಯೂರಪ್ಪನವರು ಇದ್ದಾರೆ, ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಇದ್ದಾರೆ. ಸಂಘಟನೆಯನ್ನ ಮಾಡಬೇಕು, ಸಂಘಟನೆಯ ಮಹತ್ವ ಏನಂತ ತಿಳಿಸಬೇಕು, ಎಲ್ಲ ಅಸಮಾಧಾನವನ್ನ ಶಮನ ಮಾಡಿ ಮತ್ತೆ ಯಾರೆಲ್ಲ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹೋಗಿದ್ರು ಅವ್ರನ್ನೆಲ್ಲ ವಾಪಸ್ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತೀವಿ ಅಂತ ಪ್ರಯತ್ನ ಪಟ್ಟಿದ್ರು. ಅವೆಲ್ಲವೂ ಕೂಡ ಈಗ ಸಕ್ಸಸ್ ಆಗ್ತಾ ಇರುವಂತದ್ದು. ಇದು JP ನಡ್ಡಾ ಜೊತೆ ಶೆಟ್ಟರ್ ಮಹತ್ವದ ಮೀಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ. ಈಗ
ಅಲ್ಲಿ ಏನೆಲ್ಲ ಚರ್ಚೆ ಆಗ್ಬೋದು. ಹಾಗಾದ್ರೆ ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಏನ್ ಕೊಡ್ಬೇಕು ಇವ್ರ ಮಹತ್ವದ ಸ್ಥಾನ ನೋಡಿ, ಮಾರ್ಕ್ ಮಾಡಿ ತೋರಿಸ್ತಾ ಇದ್ವಿ. ಸಿಂಪ್ಲಿ ಆಗಿ ಬರ್ತಾ ಇದ್ದಾರೆ. ಜಗದೀಶ್ ಶೆಟ್ಟರ್ ಯಾವತ್ತು ಸಿಂಪ್ಲಿ ಸೂಪರ್ ಆಗಿರುವಂಥದ್ದು, ಆ ಸಿಂಪಲ್ ಆಗಿ ಬರ್ತಾ ಇರುವಂಥ ದೃಶ್ಯವೇ ಅದೇ. ಜಗದೀಶ್ ಶೆಟ್ಟರ್ ಬಿಜೆಪಿಯ ಕೇಂದ್ರ ಕಚೇರಿಗೆ ಜಗದೀಶ್ ಶೆಟ್ಟರ್ ಅವರು ಭೇಟಿಯನ್ನ ಕೊಟ್ಟು ಈಗ ಮಹತ್ವದ ಮೀಟಿಂಗ್ ಅನ್ನ ನಡೆಸ್ತಾ ಇರುವಂತಹ ದೃಶ್ಯವನ್ನ ನಾವು ನಿಮಗೆ ತೋರಿಸ್ತಾ ಇದ್ವಿ. ದೆಹಲಿ ಮಟ್ಟದಲ್ಲಿ ಇಂಚಿಂಚು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಯಾವ ರೀತಿಯಾಗಿ ಬೆಳವಣಿಗೆ ಆಗ್ತಾ ಇದೆ, ಸದ್ಯ ಡೀಟೇಲ್ಸ್ ಏನು ಲಭ್ಯವಾಗ್ತಾ ಇದೆ, ಇಂದು ಕೂಡ ಈಗ ಇಲ್ಲಿ ಮೀಟಿಂಗ್ ಅನ್ನ ನಡೆಸ್ತಾ ಇದ್ರೆ ಈ ಮಹತ್ವ ಎಷ್ಟು ಪಡ್ಕೊಂಡಿರುವಂತ ಡೀಟೇಲ್ಸ್ ಲಭ್ಯವಾಗ್ತಾರೆ? ನಿಕೇಶ್, ಮಹತ್ವದ ಬೆಳವಣಿಗೆ ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಜಗದೀಶ್ ಶೆಟ್ಟರ್ ಅವರು ಭೇಟಿಯಾಗಿ, ಅದು ಅಮಿತ್ ಶಾ ಅವರನ್ನು ಭೇಟಿಯಾಗಿ ಸಮಾಲೋಚನೆ ನಡೆಸಿರುವಂಥದ್ದು. ಇನ್ನು ಉಳಿದಿರುವಂಥದ್ದು ಬಿಜೆಪಿ ಜಾಯ್ನಿಂಗ್ ಡೇಟ್ ಮಾತ್ರ. ರಿಪಬ್ಲಿಕ್ ಕನ್ನಡಕ್ಕೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಬಹುತೇಕವಾಗಿ ಇಂದು ಅಥವಾ ನಾಳೆ ಜಾಯ್ನಿಂಗ್ ಆಗುವಂಥ ಸಾಧ್ಯತೆ, ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗುವಂಥ ಸಾಧ್ಯತೆ ಇರುವಂಥದ್ದು. ಈಗ ಪ್ರಶ್ನೆ ಇರುವಂಥದ್ದು, ಸಾಕಷ್ಟು ಕುತೂಹಲ ಇತ್ತು. ಅಂದರೆ ಕಳೆದ ಹಲವಾರು ದಿನಗಳಿಂದ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಜಾಯ್ನ್ ಆಗೋ ಸಂಬಂಧಪಟ್ಟ ಒಂದಷ್ಟು ಮಾತುಕತೆ ನಡೀತಾ ಇತ್ತು. ಈ ಬಗ್ಗೆ ಸಂಬಂಧಪಟ್ಟಂತೆ ಜಗದೀಶ್ ಶೆಟ್ಟರ್ ಕೂಡ ಸುಳಿವು ಕೊಟ್ಟಿದ್ರು. ಈಗ ಖುದ್ದು ಅಮಿತ್ ಶಾ ಅವರು ಎಂಟ್ರಿ ಆದ ಹಿನ್ನೆಲೆಯಲ್ಲಿ ಇದು ಕಾಂಗ್ರೆಸ್ಗೆ ಸಾಕಷ್ಟು ಕೂಡ ಒಂದು ಶಾಕ್ ಆಗಿರುವಂಥದ್ದು. ಯಾಕಂದ್ರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಒಂದಷ್ಟು ಮಹತ್ವದ ಬೆಳವಣಿಗೆ ನಡೆಯುವಂಥದ್ದು. ಜಗದೀಶ್ ಶೆಟ್ಟರ್ ಅವರ ಏನು ಬಿಜೆಪಿಗೆ ಸೇರ್ಪಡೆ ಆಗಿದ್ದೇನಿದೆ, ಖಂಡಿತವಾಗ್ಲೂ ಕೂಡ ಅದು ಬಿಜೆಪಿಗೆ ಪ್ಲಸ್ ಆಗೋದ್ರಲ್ಲಿ ಯಾವುದು ಕೂಡ ಅನುಮಾನ ಇಲ್ಲ. ಕಾಂಗ್ರೆಸ್ಗೆ ಒಂದಷ್ಟು ಡ್ಯಾಮೇಜ್ ಆಗುವಂಥದ್ದು.